Hello everyone, welcome to my ಚಾನಲ್ ಕೋಚಿಂಗ್. ಈ ಚಾನಲಲ್ಲಿ ಇರುವ ಈ ಒಂದೊಂದು ಕ್ಲಾಸುಗಳು ಇಂಗ್ಲೀಷ್ ಅಕ್ಷರಮಾಲೆಯಲ್ಲಿರುವ ಸ್ವರಾಕ್ಷರಗಳ ಬಗ್ಗೆ ಕಲಿತಾ ಇದ್ದೇವೆ. ಇವತ್ತು ಇಂಗ್ಲೀಷ್ ಈಸಿಯಾಗಿ ಕಲೀಲಿಕ್ಕೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಕಲೀಲಿಕ್ಕೆ ನಾವು ವೌವಲ್ಸ್ ಅದಾದ ಸ್ವರಾಕ್ಷರಗಳಿಂದ ಸ್ಟಾರ್ಟ್ ಮಾಡಿದರೆ ತುಂಬ ಸುಲಭವಾಗ್ತದೆ. ಅದಕ್ಕಾಗಿ ಈ ರೀತಿಯಲ್ಲಿ ಒಂದು ಕ್ಲಾಸ್ ಮಾಡಲಿಕ್ಕೆ ಆಸೆಪಟ್ಟಿದೆ. ಓಕೆ, ಮುಂಚಿನ ಕ್ಲಾಸ್ನಲ್ಲಿ ನಾವು ಯು ಫಾರ್ ಆ, ಎ ಫಾರ್ ಆ್ಯಪಲ್, ಎ ಫಾರ್ ಆ, ಐ ಫಾರ್ ರಿಂಗ್, ಐ ಫಾರ್ ಇ ಇತ್ಯಾದಿ ಸ್ವರಗಳ ಬಗ್ಗೆ ಕಲಿತಿದೆ. ಇವತ್ತು ಓ ಫಾರ್ ಆರೆಂಜ್, ಓ ಫಾರ್ ಓ ಎಂಬ ವೌವಲ್ನ ಲೆಕ್ಕದಲ್ಲಿ ಕಲಿಸಲಿಕ್ಕೆ ಇಷ್ಟಪಡ್ತೇನೆ. ಈಸಿಯಾಗಿ ಸ್ಲೋವಾಗಿ ಇಂಗ್ಲೀಷ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಕಲಿಯೋದು ಲೆಕ್ಕದಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನೋಡಿ, ಒಂದೊಂದು ಕನ್ಸೋನೆನ್ಸ್ ವೌವಲ್ಸ್ ಅല്ലാದ ಅಕ್ಷರಗಳು. ವೌವಲ್ಸ್ ಅಲ್ಲದೆ ಎಂದು ಹೇಳಿದರೆ ಎ, ಇ, ಐ, ಓ, ಯು ಈ ಅಕ್ಷರ ಬಿಟ್ಟು ಬ್ಯಾಲೆನ್ಸ್ ಅಕ್ಷರಗಳಿಗೆ ಕನ್ಸೋನೆನ್ಸ್ನ ಹೇಳ್ತದೆ. ಈ ಕನ್ಸೋನೆನ್ಸಿನ ಜೊತೆ ನಾವು ಒಂದೊಂದು ವೌವಲ್ ಸೇರುವಾಗ ಗುಣಿತಾಕ್ಷರಗಳು ಹಾಗೆ ಅದು ಮಾರ್ಪಡ್ತದೆ. ಅದೇ ಲೆಕ್ಕದಲ್ಲಿ ನೋಡಿ, ಕನ್ನಡ ಗುಣಿತಾಕ್ಷರಗಳೇ ಇದು. ಸ್ವಲ್ಪ ನೋಡಿ, ಓ ಎಂಬ ಸೌಂಡ್ ಬರೆದ ಗುಣಿತಾಕ್ಷರಗಳು ಹೇಗೆ ಎಂದು ನೋಡಿ. ಬ ಪ್ಲಸ್ ಓ ಬೋ, ಕ ಪ್ಲಸ್ ಓ ಕೋ, ಡ ಪ್ಲಸ್ ಓ ಡೋ, ಗ ಪ್ಲಸ್ ಓ ಗೋ, ಪ ಪ್ಲಸ್ ಓ ಪೋ, ಸ ಪ್ಲಸ್ ಓ ಸೋ. ಅರ್ಥ ಆಯ್ತಾ? ಅದೇ ಥರ ಅದು ಇಂಗ್ಲೀಷಲ್ಲಿ ಬರುವಾಗ ಹೇಗೆ ಬರ್ತದೆ ಎಂದು ನೋಡೋಣ. ಓ ಫಾರ್ ಆರೆಂಜ್, ಓ ಫಾರ್ ಓ. ಬಿ ಪ್ಲಸ್ ಓ, ಬಿ ಯೋ ಬೋ. ಸಿ ಪ್ಲಸ್ ಓ, ಸಿ ಯೋ ಕೋ. ಡಿ ಪ್ಲಸ್ ಓ, ಡಿ ಯೋ ಡೋ. ಎಫ್ ಪ್ಲಸ್ ಓ, ಎಫ್ ಓ ಫೋ. ಜಿ ಪ್ಲಸ್ ಓ, ಜಿ ಯೋ ಗೋ. ಎಚ್ ಪ್ಲಸ್ ಓ, ಎಚ್ ಓ ಹೋ. ಅದೇ ಥರ ಮುಂದೆ ಹೋಗಬೇಕಿತ್ತು. ಎಲ್ಲ ಅಕ್ಷರಗಳ ಜೊತೆ ಓ ಸೇರಿ ಬರಬೇಕು. ಆಗ ನಮಗೆ ಅದು ಒಂದೊಂದು ಉಚ್ಚಾರಣ ಲೆಕ್ಕದಲ್ಲಿ ಗುಣಿತಾಕ್ಷರಗಳು ಸಿಗುತ್ತದೆ. ಜೆ ಪ್ಲಸ್ ಓ, ಜೆ ಯೋ ಜೋ. ಕೆ ಪ್ಲಸ್ ಓ, ಕೆ ಯೋ ಕೋ. ಎಲ್ ಪ್ಲಸ್ ಓ, ಎಲ್ ಓ ಲೋ. ಎಂ ಪ್ಲಸ್ ಓ, ಎಮ್ ಓ ಮೋ. ಎನ್ ಪ್ಲಸ್ ಓ, ಎನ್ ಓ ನೋ. ಪಿ ಪ್ಲಸ್ ಓ, ಪಿ ಓ ಪೋ. ಆರ್ ಪ್ಲಸ್ ಓ, ಆರ್ ಓ ರೋ. ಎಸ್ ಪ್ಲಸ್ ಓ, ಎಸ್ ಓ ಸೋ. ಟಿ ಪ್ಲಸ್ ಓ, ಟಿ ಓ ಟೋ. ವಿ ಪ್ಲಸ್ ಓ, ವಿ ಓ ವೋ. ಡಬ್ಲ್ಯೂ ಪ್ಲಸ್ ಓ, ಡಬ್ಲ್ಯೂ ಓ ವೋ. ಓಕೆ, ಇದು ಪ್ರಾಕ್ಟೀಸ್ ಮಾಡಬೇಕು. ಒಂದು ಸಲ ಎರಡು ಸಲ ಅಲ್ಲ, ತುಂಬ ಸತಿ ಪ್ರಾಕ್ಟೀಸ್ ಮಾಡಬೇಕು. ಯಾಕೆಂದರೆ ಎಷ್ಟು ದೊಡ್ಡ ವರ್ಡ್ ಆದರೆ ಸಹ ನಾವು ಅದು ಚಿಕ್ಕದಾಗಿ ವಿಂಗಡಿಸಿ ಅದು ನಾವು ಓದುವಾಗ ಬರೆಯುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದ ಲೆಕ್ಕದಲ್ಲಿ ನಮಗೆ ಇಂಗ್ಲೀಷ್ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಅರ್ಥ ಆಯಿತಾ? ಹೀಗೆ ನೋಡಿ, ಬಿ ಒ ಎಂದು ಸ್ಟಾರ್ಟ್ ಮಾಡಿದ ವರ್ಡ್ಸ್ ಯಾವುದು, 3 ಲೆಟರ್ ವರ್ಡ್ಸ್ ಯಾವುದಂದರೆ ನೋಡು. ಆ 3 ಅಕ್ಷರಗಳ ಪದ ಹೇಗೆ ಬರ್ತದೆ ನೋಡು. ಬಿ ಒ ಬೋ, ಬಿ ಒ ಬಿ ಬೋಬ್. ಬಿ ಒ ಬೋ, ಬಿ ಒ ಎಕ್ಸ್ ಬಾಕ್ಸ್. ಬಿ ಒ ಬೋ, ಬಿ ಒ ವೈ ಬಾಯ್. ಸಿ ಒ ಕೋ, ಸಿ ಒ ಟಿ ಕೋಟ್. ಸಿ ಒ ಕೋ, ಸಿ ಒ ಪಿ ಕೋಪ್. ಸಿ ಒ ಕೋ, ಸಿ ಒ ಜಿ ಕೋಗ್. ಡಿ ಒ ಡೋ, ಡಿ ಒ ಜಿ ಡೋಗ್. ಡಿ ಒ ಡೋ, ಡಿ ಒ ಟಿ ಡೋಟ್. ಎಫ್ ಒ ಫೋ, ಎಫ್ ಒ ಜಿ ಫೋಗ್. ಎಫ್ ಒ ಫೋ, ಎಫ್ ಒ ಟಿ ಫೋಟ್. ಎಫ್ ಒ ಫೋ, ಎಫ್ ಒ ಡಿ ಫೋಡ್. ಜಿ ಒ ಗೋ, ಜಿ ಒ ಟಿ ಗೋಟ್. ಜಿ ಒ ಗೋ, ಜಿ ಒ ಡಿ ಗೋಡ್. ಎಚ್ ಒ ಹೋ, ಎಚ್ ಒ ಟಿ ಹೋಟ್. ಎಚ್ ಒ ಹೋ, ಎಚ್ ಒ ಪಿ ಹೋಪ್. ಎಚ್ ಒ ಹೋ, ಎಚ್ ಒ ಜಿ ಹೋಗ್. ಜೆ ಒ ಜೋ, ಜೆ ಒ ಬಿ ಜಾಬ್. ನೆಕ್ಸ್ಟ್ ಎಲ್ ಒ ಲೋ, ಎಲ್ ಒ ಟಿ ಲೋಟ್. ಎಲ್ ಒ ಲೋ,
LOG log, LOLO, LOB lob, MO mo, MOB mob, MO mo, MOP mop, MO mo, MOG mog. Next NO, NO no, NOP nop, NO no, NOD node, NO no, NOG nog, NO no, NOR nor, NO no, NOB nob, NO no, NON non, NO no, NOS nos, PO po, POD pod, PO po, POT pot, PO po, POG pog, PO po, POS pos, PO po, POP pop, RO ROB rog, RO ROG rog, RO ROD rod, RO ROM rom, RO ROP rop, RO ROT rot. Next SO so, SOB sob, SO so, SOG sog, SO so, SOD sod, SO so, SOR sor, TO to, TOP top, TO to, TOM tom, TO to, TOG tog. Next VOO, VOY voy, VOO, VOG vog, VOO, VOD vod, VOO, VOP vop. ಗೊತ್ತಾಯ್ತಾ? 3 ಅಕ್ಷರ. ಗುಣಿದ ಅಕ್ಷರದ ಜೊತೆ ಮುಂದೆ ಅಕ್ಷರ ಬರೆದು ಹೇಗೆ, ಅದು 3 ಅಕ್ಷರ. ಗೊತ್ತಾಯ್ತಾ? 3 ಅಕ್ಷರದ ಜೊತೆ 3 ಅಕ್ಷರದಲ್ಲಿ ಓ ಬರುವಾಗ ಹೇಗೆ ಓದುವುದು ಅದು ಹೀಗೆ ನಾವು ಕಲಿತಿದೆ. ಇನ್ನು ನೆಕ್ಸ್ಟ್ ನೋಡಿ, ಓ ಇಂದ ಸ್ಟಾರ್ಟ್ ಮಾಡಿ ಬರುವಾಗ ಹೇಗೆ ಉಚ್ಚಾರಣೆ ಬರ್ತದೆ ಎಂದು ನೋಡೋಣ. ನೋಡಿ, ಸ್ಟಾರ್ಟ್ ವಿತ್ ಓ, ಓ ಎಫ್, ಓಫ್, ಓ ಡಿ, ಓಡ್, ಓ ಜಿ, ಓಗ್, ಓ ಆರ್, ಓರ್, ಓ ಪಿ, ಓಪ್, ಓ ವೈ, ಓಯ್, ಓ ಎಫ್ ಎಫ್, ಓಫ್, ಓ ಎಸ್ ಎಸ್, ಓಸ್. ಓಕೆ, ಅರ್ಥ ಆಯಿತಾ? ಇದು ನಾವು ಪ್ರಾಕ್ಟೀಸ್ ಮಾಡಿ ಆಯಿತಾ? ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಸುಲಭ ಆಗ್ತದೆ, ಇಲ್ಲಾದರೆ ನಿಮಗೆ ಫುಲ್ ಕನ್ಫ್ಯೂಸ್ ಆಗ್ತದೆ. ಕಷ್ಟ ಬರೋದನ್ನು ಹೇಳೋದಿಲ್ಲ, ತುಂಬ ಕನ್ಫ್ಯೂಸ್ ಆಗ್ತದೆ. ಯಾಕೆಂದರೆ ಕೆಲವುದೆಲ್ಲ ಉಚ್ಚಾರಣೆ ಒಂದೇ ಲೆಕ್ಕದಲ್ಲಿ ಬರ್ತಾ ಇತ್ತು. ಈಗ ಸ್ಟಾರ್ಟಿಂಗಲ್ಲಿ ನಿಮಗೆ ಅಷ್ಟು ಗೊತ್ತಾಗಲ್ಲ, ಮುಂದೆ ಮುಂದೆ ಬರುವಾಗ ಅದು ಗೊತ್ತಾಗ್ತದೆ. ಅದಕ್ಕಾಗಿ ಈ 5 ವೌವಲ್ಸ್ ಎ ಇ ಐ ಓ ಯು ಎಂಬ ಈ 5 ವೌವಲ್ಸ್ ಚಂದವಾಗಿ ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಉಚ್ಚಾರಣೆಗಳು ಹೇಗೆ ಬರ್ತದೆ, 2 ಅಕ್ಷರ ಬರುವಾಗ ಹೇಗೆ ಬರ್ತದೆ, ಅದನ್ನು 3 ಅಕ್ಷರ ಬರುವಾಗ ಹೇಗೆ ಬರ್ತದೆ, ಅದಲ್ಲದೆ ಓ ಇಂದ ಸ್ಟಾರ್ಟ್ ಮಾಡುವಾಗ ಹೇಗೆ ಬರ್ತದೆ, ಇದೆಲ್ಲ ಚಂದವಾಗಿ ಪ್ರಾಕ್ಟೀಸ್ ಮಾಡಿ ಕಲಿಬೇಕು. ಆಯಿತಾ? ಈಗ ನೋಡಿ, ಓ ಇಂದ ಸ್ಟಾರ್ಟ್ ಮಾಡುವಾಗ ಓ ಬಿ, ಓಬ್. ಇದರಲ್ಲಿ ಕೆಲವು ವರ್ಡ್ಸ್ ಎಲ್ಲ ಮುಂಚೆ ಆ 3 ಲೆಟರ್ ವರ್ಡ್ಸ್ನೊಳಗೆ ಬಂದಿದೆ. ಆದರೆ ಸಹ ಇದು ಬೇರೆ ಬೇರೆ ಥರ ಓದುವಾಗ, ಫಸ್ಟ್ ನಾವು ನೋಡುವಾಗ ಗುಣಿದಾಕ್ಷರ ಲೆಕ್ಕದಲ್ಲಿ ಬರುವಾಗ ಬಿ ಓನು ಹೇಳುವಾಗ ಓ 2ನೇ ಅಕ್ಷರ ಆಗಿ ಬಂದಿದೆ. ಹೀಗೆ ನೋಡಿ, ಓ ಬಿನು ಹೇಳುವಾಗ ಓ ಫಸ್ಟ್ ಆಗಿ ಬಂದಿದೆ. ಗೊತ್ತಾಯ್ತಾ? ಈ ಓ ಬಿ ಒಟ್ಟಿಗೆ ಸೇರಿಕೊಂಡು ಹೋಗುವಾಗ ಓಬನ್ನು ಬರ್ತದೆ. ಅದಿನ ಲೆಕ್ಕದಲ್ಲಿ 3 ಲೆಟರ್ ವರ್ಡ್ಸ್ 3 ಅಕ್ಷರಗಳ ಪದ ಹೇಗೆ ಬರ್ತದೆ ಎಂದು ನೋಡೋಣ. ಓ ಬಿ ಓಬ್, ಬಿ ಒ ಬಿ ಬೋಬ್, ಓ ಬಿ ಓಬ್, ಎಫ್ ಒ ಬಿ ಫೋಬ್. ಅಲ್ಲದೆ ಡೈರೆಕ್ಟಾಗಿ ಎಫ್ ಒ ಬಿ ಫೋಬನ್ನು ಓದಬಾರದು. ಓದಿದರೆ ನಿಮಗೆ ಕಲ್ದು ಬರೋದ ಇದುಂಡಲ್ಲ ಅದು ಸರಿಯಾಗಿ ಸಿಕ್ಕುವುದಿಲ್ಲ. ಓ ಬಿ ಓಬ್, ಎಫ್ ಒ ಬಿ ಫೋಬ್, ಓ ಬಿ. ಅದಕ್ಕಾಗಿ ನಾನು ಅದಕ್ಕೆ ಅಂಡರ್ಲೈನ್ ಮಾಡಿದೆ. ಗೊತ್ತಾಯ್ತಾ? ಸೊ ಅದಕ್ಕಾಗಿ ಆಗಲೇ ಓದಿ ಪ್ರಾಕ್ಟೀಸ್ ಆಗಬೇಕು. ಓ ಬಿ ಓಬ್, ಸಿ ಒ ಬಿ ಕೋಬ್, ಓ ಬಿ ಓಬ್, ಜೆ ಒ ಬಿ ಜಾಬ್, ಓ ಬಿ ಓಬ್, ಎಲ್ ಒ ಬಿ ಲೋಬ್, ಓ ಬಿ ಓಬ್, ಎಮ್ ಒ ಬಿ ಮೋಬ್, ಓ ಬಿ ಓಬ್, ಎಚ್ ಒ ಬಿ ಹೋಬ್, ಓ ಬಿ ಓಬ್, ಎನ್ ಒ ಬಿ ನೋಬ್, ಓ ಬಿ ಓಬ್, ಪಿ ಒ ಬಿ ಪೋಬ್, ಓ ಬಿ ಓಬ್, ಆರ್ ಒ ಬಿ ರೋಬ್, ಓ ಬಿ ಓಬ್, ಟಿ ಒ ಬಿ ಎಸ್ ಒ ಬಿ ಸೋಬ್, ಓ ಬಿ ಓಬ್, ಟಿ ಒ ಬಿ ಟೋಬ್. ನೆಕ್ಸ್ಟ್ ಓ ಆರ್ ಓರ್, ಎಫ್ ಒ ಆರ್ ಫೋರ್, ಓ ಆರ್ ಓರ್, ಪಿ ಒ ಆರ್ ಪೋರ್, ಓ ಆರ್ ಓರ್, ಬಿ ಒ ಆರ್ ಬೋರ್,
OR, COR, core. OR, POR, pore. Next, OC. OC, oak. C ಬಂದರೆ C for cat, C for k. So OC, oak. FOC, folk. MOC, mock. NOC, knock. POC, poke. DOC, dog. ROC, rock. SOC, sock. BOC, bog. ಅದನ್ನು ಪುನಃ ಒಂದು ಆವರ್ತಿ ಹೇಳ್ತೇನೆ, ಯಾಕೆಂದರೆ ಅದು ನಾವು ಓ ಸಿಗೆ ಪುನಃ ಪುನಃ ಹೇಳಲಿಲ್ಲ. ನಾನು ಈಗ ಹೇಳಿದ್ರೆ ನೀವು ಪ್ರಾಕ್ಟೀಸ್ ಮಾಡಬಾರ್ದು, ಅದು ಪುನಃ ಹೇಳ್ತೇನೆ ನೋಡಿ. ಓ ಸಿ ಓಕ್, FOC ಫೋಕ್. OC ಓಕ್, MOC ಮೋಕ್. OC ಓಕ್, NOC ನೋಕ್. OC ಓಕ್, POC ಪೋಕ್. OC ಓಕ್, DOC ಡಾಗ್. OC ಓಕ್, ROC ರಾಕ್. OC oak, SOC sock. OC oak, BOC bog. Okay, next OD. OD, ode. POD, pod. OD, ode. COD, code. OD, ode. FOD, ford. OD, ode. GOD, god. OD, ode. MOD, mode. OD, ode. ROD, road. OD, ode. NOD, node. OD, ode. POD, pod. ಆಯಿತಾ? ನೆಕ್ಸ್ಟ್ ವರ್ಡ್ OS, ಓಸ್. BOS, ಬೋಸ್. OS, ಓಸ್. ROS, ರೋಸ್. OS, ಓಸ್. POS, pose. OS, GOS, goes. OS, OS, SOS, SOS. OS, OS, TOS, toes. OS, OS, JOS, joes. OS, OS, LOS, lows. OS, OS, HOS, hose. OT, OT, LOT, load. OT, OT, POT, pot. OT, OT, COT, coat. OT, OT, NOT, note. OT, OT, GOT, goat. ನೆಕ್ಸ್ಟ್ ಅದೇ ಕಂಟಿನ್ಯೂಷನ್. OTಯಲ್ಲಿ ಪುನಃ ವರ್ಡ್ಸ್ ಉಂಟು. OT, ಓಟ್. HOT, ಹೋಟ್. OT, ಓಟ್. ROT, ರೋಟ್. OT, ಓಟ್. TOT, tote. OT, ಓಟ್. SOT, sort. OG, og. FOG, fog. OG, og. NOG, nog. OG, og. POG, pog. OG, og. SOG, sog. OG, og. VOG, vogue. OY, oy. BOY, boy. OY, oy. COY, coy. OY, oy. DOY, doy. OY, oy. FOY, foy. OY, oy. GOY, goy. OY, oy. HOY, hoy. OY, oy. JOY, joy. OY, oy. LOY, loy. OY, oy. MOY, moy. OY, oy. NOY, noy. OY, oy. POY, poy. OY, oy. ROY, roy. OY, oy. SOY, soy. OY, oy. TOY, toy. Next, OP. OP, op. SOP, soap. OP, op. TOP, top. OP, op. POP, pop. OP, op. ROP, rope. OP, op. HOP, hop. OP, op. JOP. LOP, lop. OP, op. MOP, mop. OP, op. JOP, job. ಗೊತ್ತಾಯ್ತಾ? ನೆಕ್ಸ್ಟಲ್ಲಿ OSS. ಎರಡಸ್ ಬಂದರೆ ಸಹ ಅದೇ ಓಸ್ನೇ ಓದ್ತದೆ, ಆಯಿತಾ? OSS ಈ ವರ್ಡ್ಸ್ ಎಲ್ಲ ನೋಡಿ. ಬೋಸ್, ಟೋಸ್, ಲೋಸ್.
ಅದು ಒಂದೇ ವರ್ಡ್, ಇನ್ನು ಅದರ ಜೊತೆ ಬೇರೊಂದು ಬರಲಿಕ್ಕಿಲ್ಲ, ಅದರಲ್ಲಿ ಸ್ಟಾಪ್ ಆಗ್ತದೆ. ಅದೇ ಥರ ಬರುವಾಗ ಹೇಗೆ ಬರ್ತದೆ ನೋಡುವ. ಓ ಎಸ್ ಎಸ್ ಓಸ್, BOSS ಬೋಸ್, OSS ಓಸ್, TOSS ಟೋಸ್, OSS ಓಸ್, LOSS ಲೋಸ್. ಅದೇ ಥರ OCK ಓಕ್. ಸಿ ಅಂದರೆ ನಮಗೆ ಗೊತ್ತು, C ಫಾರ್ ಕ್ಯಾಟ್, C ಫಾರ್ ಕೇಸ, K ಫಾರ್ ಕೈಟ್, K ಫಾರ್ ಸೊ CK ಜಾಯಿನ್ ಮಾಡಿ ಬರುವಾಗ ಒತ್ತಾಕ್ಷರ ಖ ಬರ್ತದೆ. ಓಕೆ, OCK ಓಕ್, COCK ಕೋಕ್, ROCK ರೋಕ್, MOCK ಮೋಕ್, LOCK ಲೋಕ್, DOCK ಡೋಕ್, SOCK ಸೋಕ್. ಇದನ್ನು ಪುನರಾವರ್ತಿ ಹೇಳ್ತೇನೆ, ಯಾಕೆಂದರೆ OCKನು ಪುನಃ ಹೇಳಬೇಕು. ಓಕೆ, OCK ಓಕ್, COCK ಕೋಕ್, OCK ಓಕ್, ROCK ರೋಕ್, OCK ಓಕ್, MOCK ಮೋಕ್, OCK ಓಕ್, LOCK ಲೋಕ್, OCK ಓಕ್, DOCK ಡಾಗ್, OCK ಓಕ್, SOCK ಸೋಕ್. ಗೊತ್ತಾಯ್ತಾ? ಇದೇ ಥರ ನಾವು ಪ್ರಾಕ್ಟೀಸ್ ಮಾಡಿ. ಇದೆಲ್ಲ ಇನಿ ಸಹ ಮುಂದೆ ಉಂಡು. ಅದು ತುಂಬ ವರ್ಡ್ಸ್ ಆಗಿದರೆ ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕಾಗಿ ತುಂಬ ಲೆಂಗ್ತಿ ಆದರೆ ಅದು ನಿಮಗೆ ಡೈಲಿ ಪ್ರಾಕ್ಟೀಸ್ ಲೆಕ್ಕದಲ್ಲಿ ತುಂಬ ಕನ್ಫ್ಯೂಸ್ ಆಗ್ತದೆ. ಅದಕ್ಕಾಗಿ ಇವತ್ತು ನಾನು ಮುಂದೆ ಮಾಡೋದಿಲ್ಲ, ಇವತ್ತು ಸ್ಟಾಪ್ ಮಾಡ್ತೇನೆ. ಇದು ಡೈಲಿಯಾಗಿ ಚೆಂದಾಗಿ ಪ್ರಾಕ್ಟೀಸ್ ಮಾಡಿ. ಹಾಗೆ ಮುಂದೆ ದೊಡ್ಡ ವರ್ಡ್ಸಿಗೆ ಬರುವಾಗ ನಿಮಗೆ ತುಂಬ ಸುಲಭವಾಗಿ ಈಸಿಯಾಗಿ ಬರ್ತದೆ. ಗೊತ್ತಾಯಿತಾ? ಇವತ್ತು ನಾನು ಸ್ಟಾಪ್ ಮಾಡ್ತೇನೆ. ಇದು ಕ್ಲಾಸ್ ರೆಗ್ಯುಲರಾಗಿ ಮಾಡಲಿಕ್ಕೆ ಸ್ವಲ್ಪ ತೊಂದರೆಗಳುಂಟು, ಸೊ ದಯವಿಟ್ಟು ಕ್ಷಮಿಸಿಬಿಡಿ. ಅದು ಕಂಟಿನ್ಯೂಸ್ ಆಗಿ ವಾರದಲ್ಲಿ 2 ಕ್ಲಾಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಉಂಡು. ಮುಂದೆ ಹಾಗೆ ಬರ್ತೇನೆ. ಓಕೆ, ಇದು ನಿಮಗೆ ಪರಿಚಯ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿ. ಇದೇ ಥರ ಇಂಗ್ಲೀಷಲ್ಲಿ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದ್ದವರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ, ಶೇರ್ ಮಾಡಿಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇವತ್ತನ್ನು ಸ್ಟಾಪ್ ಮಾಡ್ತೇನೆ. ಧನ್ಯವಾದಗಳು.